ಉಳ್ಳಾಲ ತಾಲೂಕಿನ ಕೋಟೆಕಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀರಿ ಎಂಬಲ್ಲಿ ನಿರ್ಮಾಣಗೊಳ್ಳಲಿರುವ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಕಚೇರಿಯ ಕಟ್ಟಡಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಯುಟಿ ಖಾದರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು, ಉಳ್ಳಾಲದ ಕೋಟೆಕಾರ್ನಲ್ಲಿ ನಿರ್ಮಾಣಗೊಳ್ಳಲಿರುವ ಎಸಿಪಿ ಕಚೇರಿಯಲ್ಲಿ 25 ಕೋಟಿ ರೂಪಾಯಿ ವೆಚ್ಚದ ಎಐ ಮಾಡೆಲ್ ಸೈಬರ್ ಸೆಕ್ಯೂರಿಟಿ ಯೋಜನೆ ರೂಪಿಸಲಾಗಿದೆ. ಕ್ಷೇತ್ರದ ಉದ್ದಕ್ಕೂ ಭವಿಷ್ಯದ ದೃಷ್ಟಿಯಿಂದ ರಸ್ತೆ ಅಗಲೀಕರಣಕ್ಕಾಗಿ ಅನುದಾನಕ್ಕೆ ಪ್ರಸ್ತಾವನೆಯನ್ನ ಮುಂದಿಡಲಾಗಿದೆ. ಉಳ್ಳಾಲ ತಾಲೂಕಿನ ಕೋಟೆಕಾರ್ನಲ್ಲಿ ಲೋಕೋಪಯೋಗಿ ಇಲಾಖೆಯ ಸಬ್ ಡಿವಿಷನ್ ನಿರ್ಮಾಣಗೊಂಡ ನಂತರ ತಾಲೂಕಿನ ಜನರ ಕೆಲಸಗಳಿಗೆ ಅಲೆದಾಡುವ ಪರಿಸ್ಥಿತಿ ಇರೋದಿಲ್ಲ. ಆ ಮೂಲಕ ತಾಲೂಕಿನ ಜನರ ಕಾರ್ಯಗಳು ತ್ವರಿತವಾಗಿ ಆಗಲಿದೆ. 250 ಕೋಟಿ ವೆಚ್ಚದಲ್ಲಿ ಕೋಟೆಪುರ ಮಂಗಳೂರು ಸೇತುವೆ, ಸಜ್ಪಾ ತುಂಬೆಗೆ 67 ಕೋಟಿ ರೂಪಾಯಿ, ಉಳ್ಳಾಲ ಬೈಲ್ನಿಂದ ತೊಕ್ಕುಟು ಓವರ್ ಬ್ರಿಡ್ಜ್ ಎರಡೂ ಬದಿಯ ರಸ್ತೆ ಅಗಲೀಕರಣಕ್ಕೆ 30 ಕೋಟಿ, ಅಬ್ಬಕ್ಕ ಸರ್ಕಲ್ನಿಂದ ಕೋಟೆಪುರ ರಸ್ತೆಗೆ 5 ಕೋಟಿ, ಹೀಗೆ ತಾಲೂಕಿಗೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಎಲ್ಲಾ ಇಲಾಖೆಗಳ ಅಭಿವೃದ್ಧಿಗೆ ಪೂರಕವಾದ ಕಟ್ಟಡಗಳ ನಿರ್ಮಾಣವಾಗಲಿದೆ. ಬಹುಮುಖ್ಯವಾಗಿ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ 25 ಕೋಟಿ ರೂಪಾಯಿ ವೆಚ್ಚದ ಎಐ ಮಾಡೆಲ್ ಸೈಬರ್ ಸೆಕ್ಯೂರಿಟಿ ಯೋಜನೆಯ ಜಾರಿಯಿಂದ ಇಡೀ ಜಿಲ್ಲೆಯಲ್ಲಿ ಪ್ರಥಮವಾಗಿ ಅನುಷ್ಠಾನಗೊಳ್ಳಲಿದೆ ಅಂತ ಹೇಳಿದರು. ಇದೀಗ ನಾವು ಸಬ್ ಡಿವಿಷನ್ PW ಸಬ್ ಡಿವಿಷನ್ ಅಲ್ಲಿ ನಾವು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಸಬ್ ಡಿವಿಷನ್ ಪ್ರಾರಂಭ ಆದರೆ ಇಲ್ಲೇ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಬೇರೆಲ್ಲ ಇಂಜಿನಿಯರ್ ಇದ್ದುಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಭಾಳ ಫಾಸ್ಟ್ ಆಗಿ ಇವತ್ತು ಆಗ್ತದೆ. ಈಗಾಗಲೇ ಉಳ್ಳಾಲದಲ್ಲಿ ಸುಮಾರು 250 ಕೋಟಿ ರೂಪಾಯಿ ಕೋಟೆಪುರ ಇದು ಬ್ರಿಡ್ಜ್, ಇವತ್ತು ನಮ್ಮ ಸಚ್ಪದಿಂದ ಇವತ್ತು ತುಂಬೆಗೆ ಹೋಗುವಂಥ ಇವತ್ತು 67 ಕೋಟಿ ರೂಪಾಯಿಯ ಆ ಒಂದು ಸೇತುವೆ. ಅದೇ ರೀತಿ ಬಹುಶಃ ಇವತ್ತು ನಮ್ಮ ಉಳ್ಳಾಲ ಬೈಲಿಂದ ಓವರ್ಬ್ರಿಡ್ಜ್ ತನಕ 2 ಕಡೆ ಕೂಡ ಇವತ್ತು ರಸ್ತೆ ಅಗಲೀಕರಣ ಮಾಡಿಕೊಂಡು ಬರುವುದಕ್ಕೆ ಇವತ್ತು 30 ಕೋಟಿ ರೂಪಾಯಿಯ ಅನುದಾನ. ಅಬ್ಬಕ್ಕ ಸರ್ಕಲ್ನಿಂದ ಇವತ್ತು ಕೋಟೆಪುರ ರಸ್ತೆಗೆ ಸುಮಾರು 5 ಕೋಟಿ, ಅಬ್ಬಕ್ಕ ಸರ್ಕಲಿಂದ ಇವತ್ತು ಕೋಟೆಪುರ ನಮ್ಮ ಕೋಡಿ ಪ್ರದೇಶಕ್ಕೆ ಇವತ್ತು ಆ ರಸ್ತೆ ಅಗಲೀಕರಣಗೊಳಿಸಿ ಇವತ್ತು ರಸ್ತೆಯನ್ನು ನಿಮ್ಮ 14 ಕೋಟಿ ರೂಪಾಯಿ. ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಈ ಒಂದು ಕೋಟೆಕಾರಿಂದ ಮಾಡೂರಾಗಿ ಹೋಗುವಂಥ ರಸ್ತೆ, ಈ ನಮ್ಮ ಉಚ್ಚಿಲ ದೇಲಕಟ್ಟ ರಸ್ತೆ, ಮಂಜನಾಡಿಯಿಂದ ನಾಡಕಲ್ನ ಮಂಜನಾಡಿ ಅಂದರೆ ಎಲ್ಲ ರಸ್ತೆಯನ್ನು ಕೂಡ ಈಗ ಸುಸಜ್ಜಿತ ಈಗಲೇ ಇದೆ. ಅದನ್ನು ಭವಿಷ್ಯದ ಒಂದು 5-10 ವರ್ಷದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಷ್ಟೇ ವಾಹನಗಳು ಬಂದು ಕೂಡ ಬ್ಲಾಕ್ ಆಗಬಾರ್ದು ಉದ್ದೇಶದಿಂದ ಇದಕ್ಕೆ ಏನೆಲ್ಲ ಅನುದಾನ ಬೇಕಾ ಈಗ ರೆಕಮೆಂಡ್ ಮಾಡಿ ಬಹುತೇಕ ಎಲ್ಲ ಕೊಡೋದು ಸ್ಯಾಂಕ್ಷನ್ ಆಗಿದೆ. ಉಳಿದದು ಕೂಡ ಮುಂದಿನ ಕೆಲವೇ ದಿನಗಳದ್ದು ಸ್ಯಾಂಕ್ಷನ್ ಇವತ್ತು ಆಗ್ತದೆ. ಇದೆಲ್ಲ ಕೆಲಸ ಆಗಬೇಕಾದ್ರೆ ಫಾಸ್ಟ್ ಆಗಬೇಕಾದ್ರೆ ನಮ್ಮಲ್ಲಿ ಇವತ್ತು ಅದಕ್ಕೆ ಅದನ್ನು ಸಬ್ ಡಿವಿಷನ್ ಬೇಕು. ಅದಕ್ಕೆ ನಾವು ಸಬ್ ಡಿವಿಷನ್ ನಾವಿಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಎಲ್ಲಿಯೂ ಕೂಡ ನೂತನ ಸಬ್ ಡಿವಿಷನ್ ಇವತ್ತು ಪ್ರಾರಂಭ ಆಗಲಿಲ್ಲ. ಇವತ್ತು ನಾವಿದನ್ನು ಎಲ್ಲಿಂದ ಅಂತ ಹೇಳಿದರೆ ಬೇರೆ ಜಿಲ್ಲೆಯಿಂದ ಸ್ಯಾಂಕ್ಷನ್ ಆದದ್ದನ್ನು ಇಲ್ಲಿಗೆ ನಾವು ವರ್ಗಾವಣೆಗೊಳಿಸಿ ಬಹುಶಃ ನಾವು ಅದನ್ನು ಇಲ್ಲಿ ಇವತ್ತು ಸ್ಥಾಪನೆ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಇದು ಎಲ್ಲ ರೀತಿಯ ಅಭಿವೃದ್ಧಿಗೆ ಒಂದು ಪೂರಕವಾಗುವ ಕಟ್ಟಡ ಇವತ್ತು ಆಗ್ತದೆ ಅಂತ ಹೇಳಿಕೊಂಡು ಬಹುಶಃ ನಮ್ಮೆಲ್ಲ ಇವತ್ತು ಕೆಲಸ ಕಾರ್ಯ ಅದು ನಮ್ಮ ಗ್ರಾಮ ಸದಸ್ಯರಿರಲಿ, ಜನಪ್ರತಿನಿಧಿ ಇರಲಿ, ಅಥವಾ ನಮ್ಮ ಮೂಲ ಕಾಂಟ್ರಾಕ್ಟರ್ ಇರಲಿ, ಈ ರೀತಿಯ ಊರವರು ಇರಲಿ, ಆ PWಗೆ ಮತ್ತು ಲೋಕೋಪಯೋಗಿ ಸಂಬಂಧಪಟ್ಟಾಗೆ ಏನಾದರೂ ಕೆಲಸ ಕಾರ್ಯ ಆಗಬೇಕಾದ್ರೆ ಮಂಗಳೂರು ಹೋಗಬೇಕು, ಹುಡ್ಕೊಂಡು ಹೋಗ್ಬೇಕಂತೆಲ್ಲ ಇಲ್ಲಿ ಎಲ್ಲ ಅಧಿಕಾರಿ ಇವತ್ತು ಸಿಗ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇಲಾಖೆಯ ಆ ಒಂದು ಈಗಾಗಲೇ ಇಲ್ಲಿ ಪಕ್ಕದಲ್ಲಿ SCP ಕಚೇರಿ ಕೂಡ ಇವತ್ತು ಬರಲಿಕ್ಕಿದೆ. ಅದೇ ಇನ್ಕಮ್ ಟ್ಯಾಕ್ಸ್ ಕಚೇರಿ ಕೂಡ ಇವತ್ತು ಆಗಲಿಕ್ಕಿದೆ. ಅದರ ಜೊತೆಯಲ್ಲಿ ನಾನು ಇಡೀ ನಮ್ಮ ಉಳ್ಳಾಲಕ್ಕೆ ಪ್ರಥಮ ಬಾರಿಗೆ 25 ಕೋಟಿ ರೂಪಾಯಿಯಲ್ಲಿ ಇವತ್ತು ಸೈಬರ್ ಸೆಕ್ಯೂರಿಟಿ AI ಮಾಡೆಲ್ ಸೈಬರ್ ಸೆಕ್ಯೂರಿಟಿಯನ್ನು ನಾವು ಇವತ್ತು ಕ್ಯಾಮ್ರಾ ಅಳವಡಿಸ್ತೇವೆ. ಅದರ ಕಮಾಂಡ್ ಸೆಂಟರ್ ಕೂಡ ಇಲ್ಲೇ ಇವತ್ತು ಬರ್ತದೆ SCP ಆಫೀಸ್ ಕೆಳಗಡೆ. ಇನ್ನು ಈ ಸಂದರ್ಭದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳೇರ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಸುರೇಶ್ ಭಟ್ನಗರ, ಗ್ಯಾರಂಟಿ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಹಾಸ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಶೆಟ್ಟಿ, ಸದಸ್ಯರಾದ ಅಹಮದ್ ಬಾಬಾ, ಉದಯ್ ಕುಮಾರ್ ಶೆಟ್ಟಿ, ಇಸಾಕ್, ಸಫಿಯಾ, ಪ್ರಮುಖರಾದ ಮಾನ್ಸೂರ್ ಮಂಚಿಲ, ಅಮಿತಾ ಅಶ್ವಿನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.